5. ಒಂದೇನೆಂದರೆ ನನಗೆ ಪ್ರಪಂಚ ಎಲ್ಲ ಸುತ್ತಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆ ಪ್ರಪಂಚ ಫುಲ್ ಸುತ್ತಬೇಕು ಅಂದರೆ ಹೆಂಗಿರುತ್ತೆ ಅಂತ ಒಂದು ಫ್ಯಾಸಿನೇಷನ್ ಇರುತ್ತಲ್ಲ, ಆ ಫ್ಯಾಸಿನೇಷನ್ನ ಕ್ಲಾರಿಟಿಯಾಗಿ ಲೈಫ್ ಅಂದರೆ ಇದು, ಪ್ರಪಂಚ ಅಂದರೆ ಇದು ಅಂತ ತೋರ್ಸೋಕ್ಕೆ ಒಂದು ಪ್ಲೇಸ್ ಇದೆ ದುಬೈಯಲ್ಲಿ, ಗ್ಲೋಬಲ್ ವಿಲೇಜ್ ಅಂತ. ಸೊ ನಾರ್ಮಲಿ ನಮ್ಮ ಪ್ಯಾಕೇಜ್ ಅವರು 1 hour 2 hours ಬಾ ಬೇಗ ಅಂತ ಹೇಳ್ತಾರೆ. ಆದರೆ ಇವಾಗ 4.5 hours ಕೊಟ್ಟಿದ್ದಾರೆ. ದಟ್ ವಿಲ್ ಬಿ ಮೋರ್ ವರ್ತ್ ದೆನ್ 4.5 hours ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊರೊಕ್ಕೋ ಅಲ್ಲಿ ಸಿಗೋ ಸಾಮಾನೆಲ್ಲ ಈ ಒಂದು ಪ್ಲೇಸಲ್ಲಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಅದರ ಎಂಟ್ರೆನ್ಸ್ ಆಗಿರ್ಬೋದು, ಒಳಗೆ ಮಾರ್ಕೆಟ್ ಏರಿಯಾ ಆಗಿರ್ಬೋದು, ಸೇಮ್ ಅದೇ ಥರ ಡಿಸೈನ್ ಆಗಿದೆ. KSC ಅಂದರೆ ಏನು ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಸೇಮ್ ಟು ಪರ್ಚೇಸ್ ಡೇಟ್ಸ್. ಸೊ ನಾನೇನು ಅಂದ್ಕೊಂಡೆ, ಒಂದನ್ನೇ ಜಾಸ್ತಿ ಥರ ತೊಗೊಳ್ಳೋ ಬದಲು ಎಲ್ಲದರಲ್ಲೂ ಹಾಫ್ kg ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಫ್ರೆಂಡ್ಸ್ಗೂ ಹಂಚ್ಬೋದು, ನಾನು ತಿನ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟ್ಸ್ ನಾನು ನೋಡ್ಬೋದು. ನನ್ನ ಫಿಲಾಸಫಿ ಏನಂದರೆ, ಎಲ್ಲೋದ್ರೂ ಏನು ಮಾಡಿದ್ರು ಅದರಲ್ಲಿರೋ ಬೆಸ್ಟನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಅವ್ರನ್ನೇ ಕೇಳಿಬಿಟ್ಟು ವಾಟ್ ಎವರ್ ಇಸ್ ಬೆಸ್ಟ್ ಇನ್ ದ ಕ್ವಾಲಿಟಿ ಅದನ್ನೇ ಕೊಡಿ ಅಂತ ಡೇಟ್ಸ್ ತೊಗೊಂಡ್ಬಿಟ್ಟೆ. 5 kg ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ. ನೀವು ನೋಡ್ತಾ ಇರೋ ನೆಕ್ಸ್ಟ್ ಸ್ಪಾಟ್ ಈಸ್ ಇಂಡಿಯಾ. ಇಂಥ ಇಂಡಿಯನ್ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಲೇಟೆಸ್ಟ್ ಸಿ ಯಾವಾಗ ಏನು ಹೆಂಗೆ ಏನಾಗುತ್ತೋ ಲೈಫಲ್ಲಿ ಯಾರು ಹೇಳೋಕ್ಕಾಗಲ್ಲ. ಇವಾಗ ನಾನು ದುಬೈಗೆ ಬಂದಿದ್ದು ನನಗೆ ನಂಬಕ್ಕಾಗ್ತಾ ಇಲ್ಲ. ಅಂತ ಒಂದು ಸಿಚುವೇಶನಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ, ತೃಪ್ತಿ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ, ಇನ್ನೇನೇನೋ ಅನ್ಸುತ್ತೆ. ಈ ವಾಲ್ಸ್ನ ನೋಡಿದ್ರೆ ತಲೆ ತಿರುಗಿ ಎದ್ದು ಬಿದ್ದು ಕೆಳಗೆ ಬಿದ್ದು ತಿರ್ಗಾ ಮೇಲೆದ್ದು ತಿರ್ಗಾ ಬೀಳುತ್ತೆ. ಇದರ ಆರ್ಟ್ ವರ್ಕ್, ಕ್ರಾಫ್ಟ್ಮ್ಯಾನ್ಶಿಪ್ ಟಾಪ್ ನಾಚ್. ಅಟೆನ್ಷನ್ ಟು ಡೀಟೇಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಮ್ಯಾಜಿನ್, ನಿಮ್ಮ ಮನೆಯಲ್ಲಿ ಒಂದು ಕಾರ್ಪೆಟ್ ಇದ್ದಿದ್ರು ಸಾಕು, ಜನ ನಿಮಗೆ ಕಾಲು ಮುಗಿದು ಬಿಡ್ತಾರೆ. ಆ ಥರ ಇದೆ. ಅನಿಮೆ, ಫೋಟೋಸು, ವಿಡಿಯೋಸು, ನೀವು ಮೂವೀಸ್ ನೋಡ್ದಂಗೆ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಜಪಾನ್. ಪರ್ಫೆಕ್ಷನ್ ಟು ದ ಕೋರ್. ಒಂದು ದುಬೈಗೆ ಬಂದಿದ್ದಂದರೆ ಮನುಷ್ಯರು, ಡಿಫ್ರೆಂಟ್ ನ್ಯಾಷನಾಲಿಟಿ ಮನುಷ್ಯನ ಮಾತ್ರನೇ ಅಲ್ಲ, ಫುಲ್ ಪ್ರಪಂಚನೇ ನಿಮ್ಮ ಕಣ್ಣು ಮುಂದೆ ಇರುತ್ತಾರೆ. ನೋಡಬೇಕಾ? ನೋಡಿ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ನೀವೇನಾದರೂ ಸರ್ಪ್ರೈಸಿಂದ ಏನಾದರೂ ಆದರೆ ನಿಮಗೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ನೋಡೋಕ್ಕೆ ರಿಯಲ್ ಆಗಿ ಕಾಣಿಸೋದು ಇಟ್ಸ್ ಅ ವಾಲ್ ಪೇಂಟಿಂಗ್. ನೀವು ನೋಡ್ತಾ ಇರೋದು ದ ಟಾಪ್ ವ್ಯೂ ಆಫ್ ಈ ಟ್ರ್ಯಾಕೆ. ನೀವು ನೋಡ್ತಾ ಇರೋದು ಈ ಟ್ರ್ಯಾಕೆ. ಅದು ಹೆಂಗಿದೆ ಅಂದರೆ, ಅಂತ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲೊಂದಿದೆ ನೋಡಿ, ಆ ಲೈನ್ ಇದೆಯಲ್ಲ, ಮೇಲಕ್ಕೆ ಹೋಗ್ಬಿಟ್ಟು ಧಮಾರ್ ಅಂತ ಕೆಳಗೆ ಬಂದ್ಬಿಡ್ತೀವಿ. ಈ ಫೆರಾರಿ ವರ್ಲ್ಡ್ಗೆ ಬಂದಿದ್ದಂದರೆ ಡೋಂಟ್ ಇವನ್ ಮಿಸ್ ಇವನ್ ಒನ್ ರೈಡ್. These are all the real cars that has seen the heat on its wheels. Imagine ಡ್ರಾಯಿಂಗ್ ಮಾಡೋದೇ ಇದ್ರ ಬಗ್ಗೆ. ಇದನ್ನು ಡ್ರಾಯಿಂಗ್ ಮಾಡೋಕ್ಕೇ ಒಂದು ರೇಂಜಲ್ಲಿ ಕಷ್ಟ ಇರುತ್ತೆ. ಅದನ್ನು ಬಿಲ್ಡ್ ಮಾಡೋದು ಅನ್ನೋದು ಹ್ಯಾಟ್ಸ್ ಆಫ್. ಅಬುಧಾಬಿಯಲ್ಲಿ
ಇರೋ ಒಂದು ಪ್ಲೇಸ್ನ ಯಾಸ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಈ ಯಾಸ್ ಐಲ್ಯಾಂಡ್ ಇಸ್ ಫೇಮಸ್ ಫಾರ್ ಟೂರಿಸಮ್ ಸ್ಪಾಟ್. ಸ್ಟುಡಿಯೋಸ್ ಇದೆ, ಫೆರಾರಿ ವರ್ಲ್ಡ್ ಇದೆ, ಅದಾದಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಇದೆ. ಯಾಸ್ ವಾಟರ್ ವರ್ಲ್ಡು, ಯಾಸ್ ಆ್ಯನಿಮಲ್ ಸ್ಯಾಂಕ್ಚುರಿ ಟೈಪ್ ಆಫ್ ಸಮಥಿಂಗ್ ಕಟ್ಟಿದ್ದಾರೆ. ಯಾಸ್ ವಾಟರ್ ಪಾರ್ಕ್ ಆ್ಯಂಡ್ ಕ್ಲೈಮ್ ಅಂತ ಒಂದಿದೆ ಟು ವಿಟ್ನೆಸ್ ಆ್ಯಂಟಿ ಗ್ರಾವಿಟಿ ಆ್ಯಂಡ್ ಅದರ್ ಅಡ್ವೆಂಚರ್ ಸ್ಪಾಟ್ಸ್. ಇನ್ನೊಂದು ಫೆರಾರಿ ವರ್ಲ್ಡ್ ಇದೆ, ಆಮೇಲೆ ವಾರ್ನರ್ ಬ್ರದರ್ಸ್. ಸೊ ನಾನು ಸೆಲೆಕ್ಟ್ ಮಾಡಿರೋದು ಫೆರಾರಿ ವರ್ಲ್ಡ್ ಪ್ಲಸ್ ಎನಿ ಒನ್ ಪಾರ್ಕ್ ಅಂತ. ಸೊ ನೀವು ಎನಿ ಒನ್ ಪಾರ್ಕ್ ಅಂತ ಒಂದು ಟಿಕೆಟ್ ತೊಗೊಂಡಿದ್ದಂದರೆ ಐದರ್ ವಾರ್ನರ್ ಬ್ರದರ್ಸ್, ಆಮೇಲೆ ಇದು ಮರೈನ್ ಏರಿಯಾ, ಅಂಡರ್ ವಾಟರ್ ಮರೈನ್ ಏರಿಯಾ, ಇಂಥವೆಲ್ಲ ಎಕ್ಸ್ಪೀರಿಯನ್ಸ್. ಇದೆರಡರಲ್ಲಿ ನಾನು ಚೂಸ್ ಮಾಡಿರೋದು ವಾರ್ನರ್ ಬ್ರದರ್ಸ್ ಸ್ಟುಡಿಯೋ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ಒಂದು ಸಿಟಿನ ಕ್ರಿಯೇಟ್ ಮಾಡಿದ್ದಾರೆ ಆಂಬಿಯನ್ಸ್ ಅಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಸ್ಕೈ ರೀಕ್ರಿಯೇಷನ್. ಇಟ್ಸ್ ನಾಟ್ ಅನ್ ಒರಿಜಿನಲ್ ಸ್ಕೈ. ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಫ್ರಮ್ ಸ್ಕ್ರಾಚ್. ಆಲ್ ಆಫ್ ಸೂಪರ್ ಹೀರೋಸ್. ಆ ರೋಡ್ ರನ್ನರ್ ಥೀಮ್ ಅಲ್ಲಿ ಒಂದು ರೋಲರ್ ಕೋಸ್ಟರ್ ಇಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಕಾರ್ಟೂನ್ಸ್ ಕ್ರಿಯೇಟೆಡ್ ಬೈ ವಾರ್ನರ್ ಬ್ರದರ್ಸ್. ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಟಾಮ್ ಅಂಡ್ ಜೆರಿ. Until the next time, bye. ಸೊ ಇವತ್ತು ನಾನು ಬಂದಿರೋ ಪ್ಲೇಸು ಮೋಷನ್ ಗೇಟ್. ಈ ಮೋಷನ್ ಗೇಟ್ ಅಂದ್ರೆ ಏನಂದ್ರೆ, ಇಟ್ ಈಸ್ ಲೈಕ್ ಅನ್ ಅಡ್ವೆಂಚರ್ ಪಾರ್ಕ್, ಥೀಮ್ ಪಾರ್ಕ್ ತರ. ನಮ್ಮ ಪ್ಲೇಸ್ ಅಲ್ಲಿ ಒಂದು 26-28 ಫ್ಯಾಂಟಸಿ ಪಾರ್ಕ್ಸ್, ಥೀಮ್ ಪಾರ್ಕ್ಸ್ ಎಲ್ಲ ಸೇರ್ಸಿದ್ರೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿರುತ್ತೆ. ಇಲ್ಲಿ ಕಾಣಿಸಿದ್ದು ಫ್ರೆಂಚ್ ವಿಲೇಜ್. ಆಲ್ಮೋಸ್ಟ್ ಒಂದು ಫ್ರೆಂಚ್ ವಿಲೇಜ್ ಹೆಂಗಿದೆಯೋ ಹಂಗೆ ಕಟ್ಟಿದ್ದಾರೆ. ರಿವರ್ ಲ್ಯಾಂಡ್. ಆನ್ ದ ವೇ ಟು ರಿವರ್ ಲ್ಯಾಂಡ್. ರಿವರ್ ಲ್ಯಾಂಡ್ ಇಸ್ ಅ ಗ್ರೇಟ್ ಏರಿಯಾ. ಎಲ್ಲ ಕಂಟ್ರೀಸ್ ಮಾನ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಪೇಮೆಂಟ್ ಅಂತ ಅನ್ಕೊಂತೀನಿ. ಸೊ ಪ್ಯಾಕ್ ಮಾಡ್ಕೊಂಡು, ಶರ್ಟ್ ಟಕ್ ಮಾಡ್ಕೊಂಡು ಬಂದಿರೋ ಪ್ಲೇಸ್ ಮೋಷನ್ ಗೇಟ್. ಬಂದು ಬಿಟ್ಟೆವು ನಾವು, ಬಂದು ಬಿಟ್ಟೆವು ಮೋಷನ್ ಗೇಟು ಒಳಕ್ಕೆ ಬಂದು ಬಿಟ್ಟೆವು. ಅಗೇನ್ ಇದೊಂದು ಪ್ರಪಂಚ. ಇದನ್ನ ಮುಗಿಸ್ಕೋಬೇಕಂದ್ರೆ ಸಾಧ್ಯ ಅಂತೂ ಒಂದಿಂದಲ್ಲ ಆಗಲ್ಲ, ಬಟ್ ಆದಷ್ಟು ಸ್ಪೀಡಾಗಿ ಕವರ್ ಮಾಡಕ್ ನೋಡ್ಬೇಕು. ಯಾಕಂದ್ರೆ ಅಡ್ವೆಂಚರ್ ಗೇಮ್ಸು ಇದೆ, ಆಮೇಲೆ ಫ್ಯಾಂಟಸಿ ಗೇಮ್ಸು ಇದೆ, ಮೂವೀಸ್ ಇದೆಯಂತೆ, ಅಂಡ್ ಇಮರ್ಸಿವ್ ಮೂವೀಸ್, ಟಚ್ 4D ಟಚ್ ಎಲ್ಲ ಇರತ್ತಂತೆ. ಸೊ ಅದನ್ನ ನೋಡ್ಕೋಬೇಕು. ಕೊಲಂಬಿಯಾ ಪಿಕ್ಚರ್ಸ್ ಸ್ಟುಡಿಯೋ ಒಂದು ರಿಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ನಿಮ್ಗೆ ರೆಫರೆನ್ಸ್ ಕೊಡ್ಬೇಕಂದ್ರೆ, ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಅಕ್ಕ ಒಂದು ಲ್ಯಾಂಪ್ ನಿಂತ್ಕೊಂಡು ಡಮಾರ್ ಡುಮೀರ್ ಅಂತ ವಿಲನ್ಸ್ ನೋಡ್ಬಿಟ್ಟು ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ನೋಡಿ, ಅದೇ ಕೊಲಂಬಿಯಾ ಪಿಕ್ಚರ್ಸ್. ಓಲ್ಡ್ ಕ್ಯಾಸಲ್ ಬಿಲ್ಡ್ ಮಾಡ್ದಂಗೆ ಮಾಡಿದ್ದಾರೆ. ಅಂಡ್ ಇನ್ಸೈಡ್ ಕೆಲವು ಅಟ್ರಾಕ್ಷನ್ಸ್ ಇದೆ, ಅಂಡ್ ಅಲಾಂಗ್ ವಿತ್ ದಟ್ ಸ್ವಲ್ಪ ಸ್ಟೋರ್ಸ್ ಇದೆ. ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. Showing you a small glimpse of Hotel Transylvania. ಒಳಗೋದ್ಮೇಲೆ ಗೊತ್ತಾಯ್ತು ಹೋಟೆಲ್ ಟ್ರಾನ್ಸಿಲ್ವೇನಿಯಾ ಅನ್ನೋದು ಒಂದು ಮೂವಿ ನೋಡಿದ್ದೆ, ಮರ್ತೋಗಿದ್ದೆ, ಬಟ್ ಇವಾಗ ರಿಕಾಲ್ ಆಯಿತು. ಸಾರಿ ಫಾರ್ ದ ಬ್ಯಾಡ್ ವಾಯ್ಸ್. ಮೈಕು ಆಮೇಲೆ ಸ್ಪೆಷಲೈಸ್ಡ್ ವಿಡಿಯೋ ಕ್ಯಾಮ್ರಾಸ್ ಏನೂ ಇಲ್ಲ, ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಫೋನಲ್ಲೇ ಕವರ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಪ್ರೊಡಕ್ಷನ್ ಹೌಸ್ ಬಿಕಾಸ್ ದೇ ಪ್ರೊಡ್ಯೂಸ್ ಮೈ ಡ್ರೀಮ್ ಕುಂಗ್ ಫು ಪಾಂಡಾ. ಐ ಆಮ್ ಇನ್ಸೈಡ್ ಕುಂಗ್ ಫು ಪಾಂಡಾ. Feels unreal. Whoa, unstoppable awesomeness inside Kung Fu Panda. Yeah.